ಮೋದಿಜಿಯವರು ಮಂಗಳಸೂತ್ರದ ಬಗ್ಗೆ ಮೊದಲೇ ಯೋಚಿಸಿದ್ರೆ ಎಂದು ಅವರ ಹೆಂಡತಿ ಅವರ ಹತ್ತಿರ ಇರ್ತಾ ಇದ್ರು. ಶಾಸಕಿ ಕನಿಜಾ ಫಾತಿಮಾ. ಕಲಬುರಗಿ ಉತ್ತರ ಮತಕ್ಷೇತ್ರದ ವಾರ್ಡ್ ನಂಬರ್ 30 ಮಹಾತ್ಮ ಬಸವೇಶ್ವರ ನಗರದಲ್ಲಿ ಶಾಸಕಿ ಕನಿಜಾ ಫಾತಿಮಾ ಅವರ ನೇತೃತ್ವದಲ್ಲಿ ಕಲಬುರಗಿ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾದ ರಾಧಾಕೃಷ್ಣನ್ ದೊಡ್ಮನಿ ಅವರ ಪರ ಮತಯಾಚನೆ ಸಂದರ್ಭದಲ್ಲಿ ಜಯಲಕ್ಷ್ಮಿ ಆನಂದ್ ಕದ್ದರ್ಗಿ ಮಾಲಾರ್ಪಣೆ ಮಾಡಿದರು. ತದನಂತರ ಮತಯಾಚನೆ ಪ್ರಚಾರ ಪ್ರಾರಂಭ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕಿ ಕನಿಜಾ ಫಾತಿಮಾ, ವಾರ್ಡ್ ನಂಬರ್ 30ರಲ್ಲಿ ನಮ್ಮ ಪಕ್ಷದ ಎಲ್ಲಾ ನಾಯಕರು ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಈ ಪ್ರಚಾರದಲ್ಲಿ ನಮಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ. ಕಲಬುರಗಿ ಉತ್ತರ ಮತಕ್ಷೇತ್ರದಿಂದ ಅತಿ ಹೆಚ್ಚು ಮತ ನೀಡುವುದರ ಮುಖಾಂತರ ರಾಧಾಕೃಷ್ಣನ್ ದೊಡ್ಮನಿ ಅವರಿಗೆ ಬೆಂಬಲ ನೀಡಿ ಆರಿಸಿ ತರುತ್ತೇವೆ ಎಂದರು. ಮೋದಿಜಿ ಅವರು 5 ಕೆಜಿ ಅಕ್ಕಿ ಕೊಡುತ್ತಿಲ್ಲ, ನಾವು 5 ಕೆಜಿ ಅಕ್ಕಿ ಮತ್ತು 5 ಕೆಜಿಯ ಅಕ್ಕಿಯ ಹಣವನ್ನ ಕೊಡುತ್ತಾ ಇದ್ದೇವೆ ಎಂದರು. ಮೋದಿಜಿಯವರು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಮಂಗಳಸೂತ್ರ ಕಿತ್ತುಕೊಳ್ಳುತ್ತದೆ ಎಂದು ಹೇಳುತ್ತಾರೆ. ಅರೆ, ಮೋದಿಜಿ ಅವರೇ 70 ವರ್ಷದ ಕಾಲ ಕಾಂಗ್ರೆಸ್ ಪಕ್ಷ ಭಾರತದ ದೇಶದಲ್ಲಿ ಆಡಳಿತ ಮಾಡಿದೆ. ಆದರೆ ಇಂತಹ ಕೆಟ್ಟ ಕೆಲಸ ಎಂದಿಗೂ ಮಾಡಿಲ್ಲ. ಮೋದಿಜಿಯವರಿಗೆ ಮಂಗಳಸೂತ್ರದ ಬಗ್ಗೆ ಬಹಳ ನೆನಪಾಗುತ್ತಿದೆ. ಮಂಗಳಸೂತ್ರದ ಬಗ್ಗೆ ಮೊದಲೇ ಯೋಚನೆ ಮಾಡಿದ್ರೆ ಅವರ ಹೆಂಡತಿ ಅವರ ಜೊತೆಗೆ ಇರುತ್ತಿದ್ದರು ಎಂದರು. ತದನಂತರ ಕಲಬುರಗಿ ಉತ್ತರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆನಂದ್ ಕದ್ದರ್ಗಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಅಬ್ಕೆ ಬಾರ್ 400 ಬಾರ್ ಅಲ್ಲ, ಅಬ್ಕೆ ಪಾರ್ ಕಾಂಗ್ರೆಸ್ಗೆ ದರ್ಬಾರ್. ಈ ಬಾರಿ ಉಮೇಶ್ ಜಾಧವ್ ಅವರು ಸೋಲು ಶಪಿಸಿದ್ದ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಅವರ ಕೆಲಸ ಶೂನ್ಯ ಎಂದರು. ಇನ್ನು ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲಿಸಿ ಜನ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಏನಿದ್ದರೂ ಈ ಬಾರಿ ರಾಧಾಕೃಷ್ಣನ್ ದೊಡ್ಮನಿ ಅವರಿಗೆ ನಮ್ಮ ಕಾಲೋನಿ ಕಡೆಯಿಂದ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಎಂಎಲ್ಎ ಕನಿಜಾ ಫಾತಿಮಾ, ಫರಾಜ್ ಉಲ್ಲಾ ಇಸ್ಲಾಂ, ಅಮರ್ ಉಲ್ಲಾ ಇಸ್ಲಾಂ, ಸೊಹೈಲ್ ಅಹಮದ್ ಮಜಾರ್, ಆಲಂ ಖಾನ್ ಕೂಸೂರ್ ಟೆಂಗಳಿ, ಆನಂದ್ ಖದ್ದರ್ಗಿ, ನಿಂಬಾಳ್ಕರ್ ಬ್ರದರ್ಸ್, ವಿಕಾಸ್ ಚಪ್ಪರಬಂಡೆ, ಈಶ್ವರ್ ಮೋದಿ, ಶ್ರೀಕಾಂತ್ ಕದ್ದರ್ಗಿ, ಆಕಾಶ್ ಸೂರ್ಯವಂಶಿ ಮತ್ತು ರಾಜುಗೌಡ ಕಾಳನೂರ ಸೇರಿದಂತೆ ಅಪಾರ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. अस्सलाम वालेकुम वरहमतुल्लाहि वबरकातुहू। आज यहाँ वार्ड नंबर 30 में रैली, हमारी कांग्रेस पार्टी की रैली आज निकली है और कई लोग आप देख रहे हैं जुड़ते जा रहे हैं हमारे साथ। यहाँ एरिया के तमाम कांग्रेस के वर्कर्स, लीडर्स सब है और काफ़ी अच्छा रिस्पांस मिल रहा है हमारे को हर तरफ भी। इंशाल्लाह उम्मीद है कि अच्छी लीड से हम लोग यहाँ से
और राधा कृष्ण साहब को यहाँ की गुलबर्गा कन्नौर से अच्छी लीड दिलाएंगे हम। मैडम, कल चंदू पाटिल एक स्टेटमेंट दिए थे, मोदी जी तो राशन के चावल की बिरयानी खाकर आज लोग हमको बोल रहे हैं, बोल के ऐसा कल स्टेटमेंट मोदी जी दिए का, मोदी जी कट करे 5 किलो चावल, तो मोदी जी चावल रखते हुए नहीं दिए हमारे को, इसलिए उसके 5 kg के पैसे दे रहे हैं। यहाँ की सरकार यहाँ 5 किलो के पैसे दे रही है, 5 किलो चावल दे रही है। मोदी जी देते तो ये प्रॉब्लम नहीं होता था ना। ಈ ಬಾರಿ ಕಾಂಗ್ರೆಸ್ ಆರಿಸಿ ಬಂದ್ರೆ ಹಿಂದೂಗಳ ಒಂದು ತಾಳಿ ಕಟ್ಕೋತಾರ ಅಂತ ಮೋದಿ ಜಿ ಒಂದ್ ಕಡೆ ಭಾಷಣದಲ್ಲಿ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾರೆ? मंगलसूत्र के बारे में जो मोदी जी कहे हैं वो बिल्कुल गलत है, क्योंकि कांग्रेस पार्टी 70 साल हुकूमत करी है, कभी ऐसे शर्मिंदगी का काम नहीं करी कांग्रेस गवर्नमेंट के, कोई ऐसा गलत काम कभी नहीं करी। मोदी जी को मंगलसूत्र का अभी याद आ रहा है, मोदी जी अगर मंगलसूत्र का पहले सोचते तो उनकी बीवी आज उनके साथ रहती थी। ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 30 ಮಹಾತ್ಮ ಬಸವೇಶ್ವರ ಕಾಲೋನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮತಯಾಚನೆ ಮಾಡಲಾಗುತ್ತಿದೆ. ಉತ್ತರ ಮತಕ್ಷೇತ್ರದಲ್ಲಿ ನಮ್ಮ MLA ಅವರಾದ ಖನಿಜಾ ಫಾತಿಮಾ ಅವರ ನೇತೃತ್ವದಲ್ಲಿ ಇವತ್ತು ನಾವು ರಾಧಾಕೃಷ್ಣ ದೊಡ್ಡಮನೆ ಅವರಿಗೆ ಡೋರ್ ಟು ಡೋರ್ ಕ್ಯಾನ್ವಸಿಂಗ್ ಮಾಡ್ತಾ ಇದೀವಿ. ಮೇಡಮ್ ಅವ್ರಿಗೆ ಬರ್ತಾ ಇದ್ದಾರೆ 10 ನಿಮಿಷದಲ್ಲಿ. ಬಂದ ನಂತರ ಪ್ರತಿ ಮನೆಗೂ ಹೋಗಿ ವಿಸಿಟ್ ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಒಂದು ಮತಯಾಚನೆ ಮಾಡ್ತಾ ಇದೀವಿ. ಈ ಬಾರಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಮತ್ತು JDS ಮೈತ್ರಿಯಾಗಿವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಹೊಡೆತ ಬೀಳುತ್ತಾ? ಏನು ಹೊಡೆತ ಬೀಳಲ್ಲ ಸರ್. ಎಷ್ಟು ಮಂದಿ ಮೈತ್ರಿ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಮತ ಬಂದೇ ಬರ್ತಾವ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರದ ಪ್ರತಿಯೊಬ್ಬರು ಕಾಂಗ್ರೆಸ್ ವೋಟ್ ಹಾಕಿ ಆಗ್ತಿರ್ತಾರೆ ಸಲ. ಬಿಜೆಪಿ ಏನ್ ಮಾಡ್ಯಾರ, ನಮ್ಮಲ್ಲಿ ಉಮೇಶ್ ಜಾಧವ್ ಏನ್ ಮಾಡ್ಯಾರ ಪ್ರತಿಯೊಬ್ಬರಿಗೆ ಗೊತ್ತದ ಸರ್. ಉಮೇಶ್ ಜಾಧವ್ ಪೂರ ಟೋಟಲ್ 0 ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ. ಈ ಸಲ ಲಾಸ್ಟ್ ಟೈಮ್ ಖರ್ಗೆ ಸಾಬ್ರಿಗೆ ಸೋಲ್ಸಿ ಅನುಭವ ಆಗ್ಯದ್ರಿ. ಈ ಸಲ ಯಾರು ಸೋಲ್ಸಲ್ರಣ. ಈ ಸಲ ಜನರು ಏನಂತಾರ, ದೊಡ್ಡ ಈಗ 50 ವರ್ಷದ ಅನುಭವ ಉಳ್ಳ ಮಲ್ಲಿಕಾರ್ಜುನ ಖರ್ಗೆಗೆ ಸೋಲಿಸಿದಂತ ಉಮೇಶ್ ಜಾಧವ್ ಈ ಬಾರಿ ರಾಧಾಕೃಷ್ಣ ಸೋಲಿಸೋದು ಅಷ್ಟೊಂದು ಕಷ್ಟ ಇಲ್ಲ ಅನ್ಸ್ತದೆ. ಇಲ್ಲ ಸರ್, ಹೋದ್ ಸಲ ಸೋತ್ಕಸಿ ನಮ್ಗೆಲ್ಲ ಪಬ್ಲಿಕ್ ಅನುಭವ ಉಂಡ ಸರ್. ಈಗ ಫಸ್ಟ್ ಟೈಮ್ ಈ ಸಲ ಆ ತಪ್ಪು ಮಾಡಲ್ರಿ ಯಾರು. ಈ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಾಗ ನಮ್ಮ ರಾಧಾಕೃಷ್ಣ ದೊಡ್ಡಮನೆಯವ್ರಿಗೆ ಗೆದ್ಸ್ಕೊಂಡ್ ಬಂದೇ ಬರ್ತೇವೆ ಸರ್ ನಾವು ಅಷ್ಟು ಮಂದಿ ಕೆಲಸ. ಈಗ ಮೋದಿಜಿ ಎಲ್ಲ ಒಂದ್ ಕಡೆ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಬಂತಂದ್ರೆ ಹಿಂದೂ ಮಹಿಳೆಯರದು ತಾಳಿ ಕಿತ್ಕೋತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅವೇನ್ ಇರಲ್ಲ ಸರ್. ಸುಮ್ಮ ಮೋದಿ ಭಾಷಣ ಎಲ್ಲರಿಗೂ ಗೊತ್ತೇ ಅದ. ದೇತು ದಿಲಾತು ನಾ ಬೋತು ಏನ್ ಹೇಳ್ತೇವ್ರಿ. ಕಾಂಗ್ರೆಸ್ದಾಗ ಹಂಗಿಲ್ಲ. ಇಲ್ಲಿ ಏನ್ ಹೇಳ್ತಾರ ಅದು ಮಾಡಿ ತೋರಿಸ್ತಾರ ಸರ್ ಕಾಂಗ್ರೆಸ್ದಾಗ. ಈಗ ಅಬ್ಕೆ ಬಾರ್ 400 ಬಾರ್ ಅಂತ ಪ್ರತಿಯೊಂದು ಭಾಷಣದಲ್ಲಿ ಮೋದಿ ಅವರು ಆಮೇಲೆ ಅವರು ಬಿಜೆಪಿ ಅವರು, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅಬ್ಕಾ ಬಾರ್ ಕಾಂಗ್ರೆಸ್ ಕಾ ದರ್ಬಾರ್ ಅಂತೇವ್ರಿ ನಾವು. ಈ ಕಾಂಗ್ರೆಸ್ ದರ್ಬಾರ್ ನಡೀತಾರೆ ಮುಂದೆ ಮುಗಿತದು. 400 ಪಾರ್ ಏನ್ ಮಾಡ್ತಾರೆ ನೋಡ್ರಿ, ಏನು ಪರ ಮಾಡೋದು ಕಲಿಂದ. ಅಬ್ಕಾ ಬಾರ್ ಕಾಂಗ್ರೆಸ್ ಕಾ ದರ್ಬಾರ್ ಸರ್. ಈಗ ಈ ನಿಮ್ಮ ಮಹಾತ್ಮ ಬಸವೇಶ್ವರ ಕಾಲನಿ ಒಳಗ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣನ್ ಅವರಿಗೆ ಎಷ್ಟು ಒಂದು ಮತದ ಅಂತರದಿಂದ ಅವರಿಗೆ ಗೆಲ್ಲಿಸ್ತಾರೆ? ಈ ಸಲ ಏನೂ ಇಲ್ಲ ಅಂದ್ರೂ ಸರ್ ನಾವು ಮಿನಿಮಮ್ 50,000 ಲೀಡ್ ನಂತರ ಗೆದ್ದೆ ಗೆಲ್ತೀವಿ ಸರ್. ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಅಂತ ಹೇಳಲ್ಲ. ಮೋದಿ ಹೆಸರು ಹಾಕತ್ ನಡೆದಿರ್ಬೇಕು. ಇಲ್ಲಿ ನಮ್ಮ ಖರ್ಗೆ ಸಾಬ್ರ ಹೆಸರು ಬಹಳ ಅದ ರೀ. ಅವ್ರ ಹೆಸರಿನಾಗ ನಾವು ಈ ಸಲ ಏನಿಲ್ಲಪ್ಪ ಅಂದ್ರೂ 50,000 ಲೀಡ್ ಗೆದ್ದೆ ಗೆದ್ದಿವಿ ಸರ್. ಅಂದ್ರೆ ಈ ಬಾರಿ ಈ ನಿಮ್ಮ ಕಾಲನಿ ಕಡೆಯಿಂದ ಎಷ್ಟು ಒಂದು ವೋಟ್ ಕೊಡ್ತೀರಿ? ಲೀಡ್ ಕೊಡ್ತೇವೆ ಸರ್. ಬಿಜೆಪಿ ಎಷ್ಟು ಕೊಡ್ತೇವೆ ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತೇವೆ ಸರ್ ನಾವು ಕಾಂಗ್ರೆಸ್ ಪಾರ್ಟಿ. ಕೊನೆಯದಾಗಿ ನಿಮ್ಮ ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ಏನ್ ಹೇಳಕ್ ಬಯಸ್ತಾರೆ? ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳೋದೇನ ಸರ್, ಲಾಸ್ಟ್ ಟೈಮ್ ನಾವು ಹೊಸ ಮಂದಿ ನೋಡಿದ್ರು ಸರ್. ಕಾಂಗ್ರೆಸ್ ಕೊಟ್ಟಿದ್ದ 5 ಗ್ಯಾರಂಟಿ ಹೊಸ ನಿವಾಸ ಸರ್ಕಾರನೂ ಆಗ್ಯದ. ಅವ್ರು ಹೇಳಿದ 5 ಗ್ಯಾರಂಟಿಗಳನ್ನ ಎಲ್ಲರೂ ಮಾಡ್ಲತ್ತಾರ. ಮುಂದಾದ್ರೂ ಅವ್ರು ಕೊಟ್ಟಂತ ಗ್ಯಾರಂಟಿ ಮಾಡೇ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಹೊಸ ಮಂದಿಯನ್ನು ಕೈ ಹೇಳೋದ್ರಿಂದ ರಾಧಾಕೃಷ್ಣ ದೊಡ್ಡಮನೆಗೆ ಆರ್ತರಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ದಯಮಾಡಿ ವಿನಂತಿ ಕೇಳ್ಕೊತಾ ಇದ್ದೀನಿ. ಮೀಡಿಯಾದವ್ರಿಗೂ ಹೇಳತ್ತೀನಿ, ಹೊಸ ಮಂದಿಗೆ ಹೇಳತ್ತೀನಿ ರೀ, ಇದು ನಿಮ್ಮ ಮಾಧ್ಯಮಲಿಂತ ಹೊಸ ಮಂದಿಗೆ ಮುಟ್ಲಿ. ಕಾಂಗ್ರೆಸ್ ನಮ್ಮ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಗೆದ್ದುಕೊಂಡ್ ಬರಬೇಕು ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಗ್ಯಾರಂಟಿ ಕಾರ್ಡ್ ಬಗ್ಗೆ ಸರ್, ಈಗ ಪ್ರತಿ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರ ಸರ್. ಅದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ ಬೀಳ್ತದೆ ಸರ್ ಅದು ಮಂತ್ಲಿ. ಅದೊಂದು ಗ್ಯಾರಂಟಿ ಕೊಟ್ಟಾರ ಸರ್. ಇನ್ನು 10 ಗ್ಯಾರಂಟಿಗಳು ಭಾಳ ಅವ ಸರ್ ಅದ್ರಾಗ.